ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 10ನೇ ತರಗತಿಯ ಮುದ್ದು ಮಕ್ಕಳೇ, ಇಂದಿನ ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವು ಇಂದಿನ 10ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಕೆಮ್ಮನೆ ಮೀಸೆ ಒತ್ತನೆ ಅನ್ನುವಂತಹ ಪದ್ಯದ ಸಾರಾಂಶವನ್ನು ಇಂದು ನಾವು ನೋಡೋಣ. ಅದಕ್ಕಿಂತ ಮುಂಚೆ ಇಂದು ನಾವು ಕವಿ ಪಂಪ, ಆದಿಕವಿ ಪಂಪ ಅಂತ ಕರಿತೀವಿ, ಈತನ ಕವಿ ಪರಿಚಯವನ್ನು ನೋಡೋಣ. ಅದೇ ರೀತಿಯಾಗಿ ಆಶಯ ಭಾಗವನ್ನು ನೋಡೋಣ, ಪ್ರವೇಶ ಭಾಗವನ್ನು ನೋಡೋಣ, ಹಾಗೂ ನಿಮಗೆ ಇದರ ಜೊತೆಗೆ ಪದಗಳ ಅರ್ಥ, ಟಿಪ್ಪಣಿ ಮತ್ತು ಒಂದು ಕಥೆಯನ್ನು ಕೂಡ ನಾನು ಇಂದಿನ ತರಗತಿಯಲ್ಲಿ ಹೇಳ್ತೀನಿ. ಬನ್ನಿ, ಹಾಗಿದ್ದರೆ ತಡ ಮಾಡೋದು ಬೇಡ ಮಕ್ಕಳೇ. ಯಾರಾದರೂ ಪಠ್ಯಪುಸ್ತಕವನ್ನು ತೆರೆದೇ ಇದ್ದರೆ ಪಠ್ಯಪುಸ್ತಕವನ್ನು ತೆರೆದಿಟ್ಟುಕೊಳ್ಳಿ, ಪಾಠವನ್ನು ಪ್ರಾರಂಭ ಮಾಡೋಣ. 10ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ 8ನೇ ಪದ್ಯ ಭಾಗ ಕೆಮ್ಮನೆ ಮೀಸೆ ಒತ್ತೇನೆ. ನೋಡಿ, ಕೆಮ್ಮನೆ ಮೀಸೆ ಹೊತ್ತೇನೆ ಅಂತಂದ್ರೇನು? ನಾನು ಸುಮ್ಮನೆ ಮೀಸೆಯನ್ನು ಹೊತ್ತಿದ್ದೇನೆ, ಇಲ್ಲ ಮೀಸೆ ಹೊತ್ತಿರುವುದೇ ವ್ಯರ್ಥ ಎಂಬುದು ಇದರ ಅರ್ಥ. ನೋಡಿ, ನಾನು ಸುಮ್ಮನೆ ಮೀಸೆ ಹೊತ್ತಿದ್ದೇನೆ, ಇಲ್ಲ ಮೀಸೆ ಹೊತ್ತಿರುವುದೇ ಅಥವಾ ಮೀಸೆ ಹೊಂದಿರುವುದೇ ವ್ಯರ್ಥ ಅಂತ ಯಾರಿಗೆ ಹೇಳ್ತಾ ಇದ್ದಾರಪ್ಪ ಅಂತಂದರೆ, ದ್ರೋಣಾಚಾರ್ಯರು ದೃಪದನಿಗೆ ಹೇಳಿರುವಂತಹ ಒಂದು ಮಾತು. ದ್ರೋಣಾಚಾರ್ಯರು ದೃಪದನಿಗೆ ಯಾವ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾರಪ್ಪ ಅಂದರೆ ಹೇಳ್ತಾರೆ. ಹಾಗೆ ಹೇಳುವಂಥ ಸಂದರ್ಭ ಹೇಗಿತ್ತು ಎಂಬುದು ಈ ಪ್ರಸ್ತುತ ಪದ್ಯ ಭಾಗದ ಸಂಪೂರ್ಣ ಸಾರಾಂಶ. ಪಂಪ ಮಹಾಕವಿಯ ಪರಿಚಯವನ್ನು ನೋಡ್ಕೊಂಡು ಪ್ರವೇಶ ಭಾಗವನ್ನು ನೋಡ್ಕೋಣ. ಕೃತಿಕಾರರ ಪರಿಚಯ. ಪಂಪ ಮಹಾಕವಿ ವೆಂಗಿಮಂಡಲದ ವೆಂಗಿಪಳು ಎಂಬ ಅಗ್ರಹಾರದವನು. ನೋಡಿ, ಈತ ವೆಂಗಿಪಳು ಅನ್ನುವಂತಹ ಒಂದು ನಾಡೊಳಗೆ ಜನಿಸ್ತಾನ. ಇವರ ಕಾಲ ಕ್ರಿಸ್ತಶಕ 902ರಲ್ಲಿ ಜನಿಸಿದರು. ನೋಡಿ, ಈತನ ಕಾಲಮಾನ ಯಾವಾಗ? 902ರಲ್ಲಿ. ಕೃಷ್ಣ ಮತ್ತು ಗೋದಾವರಿ ನದಿಗಳ ನಡುವಿನ ಸ್ಥಳವಾದ ವೆಂಗಿಪಳು ನಿಸರ್ಗ ಸೌಂದರ್ಯದ ತಾಣ. ನೋಡಿ, ಪಂಪ ಮಹಾಕವಿ ಜನಿಸಿದಂತಹ ತಾಣ ಯಾವ ರೀತಿ ಇತ್ತು, ನಾಡು ಯಾವ ರೀತಿ ಇತ್ತು ಅಂದ್ರೆ ವೆಂಗಿಪಳು ಊರು. ಆ ನಾಡು ಆಗಿರ್ಬೋದು, ಗ್ರಾಮ ಆಗಿರ್ಬೋದು ಹೇಗಿತ್ತು ಅಂದರೆ, ಒಂದು ಕಡೆ ಕೃಷ್ಣಾ ನದಿ, ಇನ್ನೊಂದು ಕಡೆ ಗೋದಾವರಿ ನದಿ ಹತ್ತಿರುವಂತಹ ಒಂದು ಸುಂದರವಾದಂಥ ಒಂದು ತಾಣ. ಈ ತಾಣಗಳ ನಡುಮಧ್ಯೆ ಇರ್ತಕ್ಕಂಥ ನಿಸರ್ಗ ಸೌಂದರ್ಯ ತಾಣದಲ್ಲಿ ಜನಿಸಿದವರು ಯಾರು? ಪಂಪ ಮಹಾಕವಿ. ಚಾಲುಕ್ಯ ಅರಿಕೇಸರಿಯ ಆಸ್ಥಾನ ಕವಿಯಾಗಿದ್ದ ಪಂಪ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯಂ ಎಂಬ ಮಹಾಕಾವ್ಯಗಳ ಕರ್ತೃ. ನೋಡಿ, ಆಗಿನ ಕಾಲದಲ್ಲೆಲ್ಲ ಕವಿಗಳು ರಾಜರ ಆಶ್ರಯವನ್ನು ಪಡೆದುಕೊಳ್ತಾ ಇದ್ರು, ಅವರ ಆಸ್ಥಾನದಲ್ಲಿ ಇರ್ತಾಯಿದ್ರು. ಹೀಗಾಗಿ ಅರಿಕೇಸರಿ, ಚಾಲುಕ್ಯರ ಅರಸರಾಗಿರ್ತಕ್ಕಂತಹ ಅರಿಕೇಸರಿ ಆಸ್ಥಾನದಲ್ಲಿ ಯಾರಿದ್ರಪ್ಪ ಅಂತಂದ್ರೆ ಪಂಪ ಮಹಾಕವಿ ಇದ್ದ. ಈತನ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯಂ ಎಂಬ ಈ ಮಹಾಕಾವ್ಯಗಳ ಕರ್ತೃ ಯಾರಪ್ಪ ಅಂದ್ರೆ ನಮ್ಮ ಪಂಪ ಮಹಾಕವಿ. ವಿಕ್ರಮಾರ್ಜುನ ವಿಜಯ ಕಾವ್ಯಕ್ಕೆ ಪಂಪ ಭಾರತ ಎಂಬ ಮತ್ತೊಂದು ಹೆಸರಿದೆ. ನೋಡಿ, ವಿಕ್ರಮಾರ್ಜುನ ವಿಜಯಕ್ಕೆ ಪಂಪ ಭಾರತ ಅಂತ ಇನ್ನೊಂದು ಕೂಡ ಹೆಸರಿದೆ. ಮಕ್ಕಳು ನೀವು ಪರೀಕ್ಷೆಯಲ್ಲಿ ಬರ್ತಿರ್ಬೇಕಾದ್ರೆ ಪಂಪ ಭಾರತ ವಿಕ್ರಮಾರ್ಜುನ ವಿಜಯ ಅಂತ ಕನ್ಫ್ಯೂಸ್ ಆಗಬಾರ್ದು, ಆಯಿತಾ? ಕವಿಯೂ ಆಗಿದ್ದ ಪಂಪ ರತ್ನತ್ರಯರಲ್ಲಿ ಒಬ್ಬ. ನೋಡಿ, ಕಲಿ ಮಾತ್ರ ಅಲ್ಲ, ಕವಿನೂ ಕೂಡ ಆಗಿದ್ದರು. ಈತ ರತ್ನತ್ರಯರಲ್ಲಿ ಇವರು ಕೂಡ ಒಬ್ಬರು ಅಂತ ಹೇಳ್ತಾರೆ. ರತ್ನತ್ರಯರು ಯಾರಪ್ಪ ಅಂದ್ರೆ ಪಂಪ, ಪೊನ್ನ, ರನ್ನ. ಈ 3 ಜನರನ್ನು ನಾವು ರತ್ನತ್ರಯರು ಅಂತ ಹೇಳ್ತೀವಿ. ಅದರಲ್ಲಿ ಪಂಪ ಮಹಾಕವಿ ಕೂಡ ಒಬ್ಬರು. ಸರಸ್ವತಿ ಮಣಿಹಾರ, ಸಂಸಾರ ಸಾರೋದಯ, ಕವಿತಾ ಗುಣಾರ್ವ ಎಂಬ ಬಿರುದುಗಳನ್ನು ಪಡೆದಿದ್ದ ಕವಿ. ನೋಡಿ, ಪಂಪ ಮಹಾಕವಿಗೆ ಇರ್ತಕ್ಕಂತಹ ಬಿರುದುಗಳು ಯಾವಪ್ಪ ಅಂದ್ರೆ ಸರಸ್ವತಿ ಮಣಿಹಾರ, ಸಂಸಾರ ಸಾರೋದಯ, ಕವಿತಾ ಗುಣಾರ್ವ ಅನ್ನುವಂತಹ ಬಿರುದುಗಳನ್ನು ಕೂಡ ಈತ ಪಡೆದಿದ್ದ. ವೇದವ್ಯಾಸರ ಮಹಾಭಾರತವನ್ನು ಆಧರಿಸಿ ವಿಕ್ರಮಾರ್ಜುನ ವಿಜಯ ಎಂಬ ಕನ್ನಡ ಮಹಾಕಾವ್ಯವನ್ನು ಬರೆದ ಪಂಪ ಮಹಾಕವಿ ಅರಿಕೇಸರನ್ನು ಅರ್ಜುನನಿಗೆ ಹೋಲಿಸಿದ್ದಾನೆ. ನೋಡಿ, ವೇದವ್ಯಾಸರ ಮಹಾಭಾರತವನ್ನು ಆಧರಿಸಿ ಇವ್ರು ಏನು ಮಾಡ್ತಾರಪ್ಪ ಅಂದರೆ ವಿಕ್ರಮಾರ್ಜುನ ವಿಜಯ ಅನ್ನುವಂಥ ಒಂದು ಮಹಾಕಾವ್ಯವನ್ನು ನಮ್ಮ ಕನ್ನಡ ಭಾಷೆಯಲ್ಲಿ ಬರೀತಾರೆ. ಪಂಪ ಮಹಾಕವಿ ವಿಕ್ರಮಾರ್ಜುನ ವಿಜಯ ಅನ್ನುವಂತಹ ಏನು ಬರೆದಿರುವಂತಹ ಕೃತಿಯಲ್ಲಿ ಚಾಲುಕ್ಯರ ಅರಸನಾಗಿರ್ತಕ್ಕಂತಹ ಅರಿಕೇಸರನ್ನು ಯಾರಿಗೆ ಹೋಲಿಕೆ ಮಾಡಿದ್ರೆ? ಅರ್ಜುನನಿಗೆ ಹೋಲಿಕೆಯನ್ನು ಮಾಡಿ ಬರೆದಿದ್ದಾರೆ. ಇದೊಂದು ಲೌಕಿಕ ಕಾವ್ಯವೆಂದು ಘೋಷಿಸಿದ್ದಾನೆ. ನೋಡಿ, ಇದೊಂದು ಲೌಕಿಕ ಕಾವ್ಯವೆಂದು ಕೂಡ ಹೇಳ್ತಾರೆ.
ಪಂಪ ಮಹಾಕವಿ ವಿರಚಿತ ವಿಕ್ರಮಾರ್ಜುನ ವಿಜಯಂ ಕಾವ್ಯವನ್ನು ಡಿ.ಎಲ್. ನರಸಿಂಹಾಚಾರ್ಯರು ಸಂಪಾದಿಸಿದ್ದು, ಅದರ ದ್ವಿತೀಯ ಶ್ವಾಸದಿಂದ ಕೆಮ್ಮನೆ ಮೀಸೆ ಹೊತ್ತನೆ ಪದ್ಯಭಾಗವನ್ನು ಆಯ್ಕೆ ಮಾಡಲಾಗಿದೆ. ನೋಡಿ, ಈ ಪಂಪ ಮಹಾಕವಿ ಬರ್ತಕ್ಕಂತಹ ವಿಕ್ರಮಾರ್ಜುನ ವಿಜಯಂ ಅನ್ನುವಂತಹ ಈ ಕಾವ್ಯವನ್ನು ಡಿ.ಎಲ್. ನರಸಿಂಹಾಚಾರ್ಯ ಏನು ಮಾಡಿದಾರಪ್ಪ, ಸಂಪಾದನೆ ಮಾಡಿದಾರೆ. ದ್ವಿತೀಯ ಆಶ್ವಾಸದಿಂದ ಅಂದ್ರೆ ಎರಡನೇ ಭಾಗದಿಂದ ಏನು ಮಾಡಿದಾರೆ, ಕೆಮ್ಮನೆ ಮೀಸೆ ಹೊತ್ತನೆ ಅನ್ನುವಂತಹ ಪದ್ಯಭಾಗವನ್ನು ಆಯ್ಕೆನ ಮಾಡ್ಕೊಂಡಾರ. ಪ್ರಸ್ತುತ ಆಶಯ ಭಾಗವನ್ನು ನೋಡೋಣ. ಕತೆ ಕೂಡ ಇದು. ದ್ರೋಣ ಮತ್ತು ದ್ರುಪದರಿಬ್ಬರು ಸಹಪಾಠಿಗಳು. ನೋಡಿ, ದ್ರೋಣಾಚಾರ್ಯ ಯಾರಂತೇಳಿ ನಿಮಗೆ ಈಗಾಗಲೇ ಗೊತ್ತು ಮಕ್ಕಳೇ. ದ್ರುಪದ ಅಂದ್ರೂ ಕೂಡ ನಿಮಗೆ ಗೊತ್ತು. ದ್ರೋಣ ಯಾರಪ್ಪ ಅಂದ್ರೆ ಕೌರವರು ಮತ್ತು ಪಾಂಡವರಿಗೂ ವಿದ್ಯೆಯನ್ನು ಹೇಳಿಕೊಟ್ಟಂತಹ ಗುರು ಯಾರಪ್ಪ, ದ್ರೋಣಾಚಾರ್ಯರು. ದ್ರುಪದ ಈತ ರಾಜನಾಗಿರ್ತಾನ. ದ್ರೋಣಾಚಾರ್ಯರು ಮತ್ತು ದ್ರುಪದ ಇವರಿಬ್ಬರು ಸಹಪಾಠಿಗಳಾಗಿದ್ದು ಗುರುಕುಲದಲ್ಲಿ ಏನು ಮಾಡ್ತಿರ್ತಾರ, ಇವರು ವಿದ್ಯೆಯನ್ನು ಕಲಿತಾ ಇರ್ತಾರ. ಹೀಗೆ ದ್ರೋಣಾಚಾರ್ಯರು ಮತ್ತು ದ್ರುಪದ ಇವರಿಬ್ಬರು ಏನು ಮಾಡ್ತಿರ್ತಾರೆ, ತಮ್ಮ ಗುರುಗಳ ಬಳಿ ವಿದ್ಯೆಯನ್ನು ಕಲಿತಿರ್ತಾರೆ. ಇವರಿಬ್ಬರು ಗುರುಗಳು ಯಾರಪ್ಪ ಅಂದ್ರೆ ಯಜ್ಞಸೇನ ಅನ್ನುವಂತಹ ಗುರುಗಳ ಬಳಿ ಇವ್ರು ಏನು ಮಾಡ್ತಾರೆ, ವಿದ್ಯೆಯನ್ನು ಕಲಿತ್ಕೊಳ್ತಿರ್ತಾರೆ. ಹೀಗೆ ಇವರಿಬ್ಬರು ವಿದ್ಯೆಯನ್ನು ಕಲಿತು ಮುಂದೊಂದಿನ ದೊಡ್ಡವರಾಗಿ ದ್ರುಪದ ರಾಜನಾಗ್ತಾನ. ನೋಡಿ, ಮುಂದೆ ದ್ರುಪದನು ತಾನು ದೊರೆಯಾದಾಗ ತನ್ನ ಬಳಿಗೆ ಬಂದರೆ ಸಹಾಯ ಮಾಡುವುದಾಗಿ ದ್ರೋಣನಿಗೆ ಹೇಳಿದನು. ನೋಡಿ, ದ್ರುಪದ ಏನಂತ ದ್ರೋಣಾಚಾರ್ಯರಿಗೆ ಮಾತು ಕೊಟ್ಟಂತ ಅಂದ್ರೆ, ಮುಂದೊಂದಿನ ನಾನು ದೊರೆಯಾದಾಗ ಅಂದ್ರೆ ರಾಜನಾದಂತಹ ಸಂದರ್ಭದಲ್ಲಿ ನೀ ಏನಾದರೂ ನನ್ನ ಬಳಿಗೆ ಬಂದಾಗ ನಾನು ನಿನಗೆ ಸಹಾಯವನ್ನು ಮಾಡ್ತೀನಿ ಅಂಥೇಳಿ ದ್ರುಪದ ಯಾರಿಗೆ ಹೇಳ್ತಾನ, ದ್ರೋಣನಿಗೆ ಅಂದರೆ ದ್ರೋಣಾಚಾರ್ಯರಿಗೆ ಹೇಳ್ತಾನ. ಯಾಕಪ್ಪ ಅಂದ್ರೆ ಇಬ್ಬರು ಕೂಡ ಸಹಪಾಠಿಗಳಾಗಿರ್ತಾರ, ದ್ರೋಣ ಮತ್ತು ದ್ರುಪದ. ಅವಾಗ ಇವರಿಬ್ಬರು ಒಟ್ಟೊಟ್ಟಿಗೆ ಕಾಲವನ್ನು ಕಳೆದಿರ್ತಾರೆ, ಒಟ್ಟೊಟ್ಟಿಗೆ ವಿದ್ಯಾಭ್ಯಾಸ ಮಾಡ್ತಿರ್ತಾರೆ. ಆಮೇಲೆ ಆ ಗುರುಕುಲದಲ್ಲಿ ಗುರುಗಳು ಹೇಳಿರುವಂತಹ ಪ್ರತಿಯೊಂದು ಮಾತುಗಳನ್ನು ಅಥವಾ ಆದೇಶವನ್ನು ಇಲ್ಲ ಆಜ್ಞೆಗಳನ್ನು ಕಡ್ಡಾಯವಾಗಿ ಚಾಚು ತಪ್ಪದೆ ಪಾಲಿಸುತ್ತಾರೆ. ಆದರೆ ಇವರಿಬ್ಬರು ಏನೇ ಮಾಡಿದ್ರು ಕೂಡಿಯೇ ಮಾಡ್ತಿರ್ತಾರೆ. ಹೀಗಾಗಿ ಇವರಿಬ್ಬರ ನಡುವೆ ಉತ್ತಮವಾದಂತಹ ಸ್ನೇಹ ಬಾಂಧವ್ಯ ಬೆಳವಣಿಗೆ ಆಗಿರುತ್ತೆ. ಹೀಗಾಗಿ ಆ ಉದ್ದೇಶದಿಂದ ದ್ರುಪದ ಏನು ಮಾಡ್ತಾರೆ, ಮುಂದೊಂದಿನ ನಾನು ದೊರೆಯಾದಂಥ ಸಂದರ್ಭದಲ್ಲಿ ನಾನು ಏನು ಮಾಡ್ತೀನಿ, ನಿನಗೆ ಏನಾದ್ರು ಸಹಾಯವನ್ನು ನೀನೇನಾಗಿ ಕೇಳ್ಕೊಂಡು ಬಂದ ಸಂದರ್ಭ ನಾನು ಈ ಸಹಾಯವನ್ನು ಮಾಡ್ತೀನಿ ಅಂತ ದ್ರುಪದ ಯಾರಿಗೆ ಮಾತು ಕೊಟ್ಟಿರ್ತಾನೆ, ದ್ರೋಣನಿಗೆ ಮಾತು ಕೊಟ್ಟಿರ್ತಾನೆ. ಹೀಗೆ ಸ್ವಲ್ಪ ದಿನಗಳಂದ್ರೆ ಸ್ವಲ್ಪ ವರ್ಷಗಳು ಆಗ್ತಾವ. ಆದಮೇಲೆ ಇವರಿಬ್ಬರು ತಮ್ಮ ತಮ್ಮ ಸ್ಥಳಗಳಿಗೆ ಹೋಗ್ತಾರೆ. ತಮ್ಮ ಸ್ಥಳಗಳಿಗೆ ಹೋದಂಥ ಸಂದರ್ಭದಲ್ಲಿ ಮುಂದೇನಾಗತ್ತಪ್ಪ ಅಂದ್ರೆ ದ್ರೋಣನಿಗೆ ಬಡತನ ದೊರೆಕೊಂಡಿತ್ತು. ನೋಡಿ, ಇವರಿಬ್ಬರು ತಮ್ಮ ಸ್ಥಳಗಳು ಬಂದಂಥ ಸಂದರ್ಭದಲ್ಲಿ ದ್ರುಪದ ರಾಜನಾಗಿರ್ತಾನೆ. ಆದರೆ ಬಡತನ ಯಾರು ಬಂದಿದ್ರೆ ದ್ರೋಣಾಚಾರ್ಯರಿಗೆ ಬಡತನ. ಆವಾಗ ಭರತ. ಈ ವೇಳೆಗೆ ದ್ರುಪದನು ರಾಜನಾಗಿದ್ದು. ನೋಡಿ, ನಾ ಹೇಳಿದ್ನಲ್ವ ಮೊದಲೇ ಹಾಗೆ ದ್ರುಪದನಿಂದ ರಾಜನಾಗಿರ್ತಾನ. ದ್ರುಪದನು ವಿದ್ಯಾಭ್ಯಾಸ ಮಾಡುವ ಸಮಯದಲ್ಲಿ ಆಡಿದ ಮಾತುಗಳನ್ನು ಜ್ಞಾಪಿಸಿಕೊಂಡು ಸಹಾಯವನ್ನು ನಿರೀಕ್ಷಿಸಿ ದ್ರುಪದನಲ್ಲಿಗೆ ಬಂದನು. ನೋಡಿ, ದ್ರೋಣಾಚಾರ್ಯರಿಗೆ ಯಾವ ಮಟ್ಟದಲ್ಲಿ ಬಡತನ ಇರತ್ತಪ್ಪ ಅಂದ್ರೆ, ಒಂದು ದಿನ ಆತನಿಗೆ ಹುಟ್ಟಿದಂತಹ ಮಗನಾಗಿರ್ತಂಥ ಅಶ್ವತ್ಥಾಮನಿಗೆ ಊಟವನ್ನು ಮಾಡಲಿಕ್ಕೆ ಕುಡಿಲಿಕ್ಕೂ ಕೂಡ ಏನೂ ಇರುವುದಿಲ್ಲ. ಅಂಥ ಸಂದರ್ಭದಲ್ಲಿ ದ್ರೋಣಾಚಾರ್ಯರ ಹೆಂಡತಿ ಏನು ಮಾಡ್ತಾಳಪ್ಪ ಅಂತಂದ್ರೆ, ಮನೆಯಲ್ಲಿರ್ತಕ್ಕಂಥ ಅಕ್ಕಿ ಹಿಟ್ಟನ್ನು ಕಲಿಸ್ಬಿಟ್ಟು ಯಾರಿಗೆ ಕೊಡ್ತಾಳೆ, ಇದು ಹಾಲು ತಗೋ ಮಗನೇ ಅಂತ ಹೇಳಿ ಅಶ್ವತ್ಥಾಮನಿಗೆ ಕೊಡ್ತಿರ್ತಾಳೆ. ಈ ದೃಶ್ಯವನ್ನು, ಈ ಪರಿಸ್ಥಿತಿಯನ್ನು ಕಣ್ಣಾರೆ ಕಂಡಂತಹ ದ್ರೋಣಾಚಾರ್ಯರು ಎಷ್ಟಂತ ನಾನು ಈ ಬಡತನ ಪರಿಸ್ಥಿತಿಯನ್ನು ಎದುರಿಸಲಪ್ಪ, ನನಗೆ ಸಾಕು ಹೋಗೈತೆ ಅಂತ ಅಂದ್ಕೊಂಡು ಅವರು ವಿದ್ಯಾಭ್ಯಾಸ ಕಲಿಯುವಂತಹ ಕಾಲದಲ್ಲಿ ಈ ದ್ರೋಣಾಚಾರ್ಯರಿಗೆ ಯಾರೋ ದ್ರುಪದ ಮಾತು ಕೊಟ್ಟಿರ್ತಾನಲ್ವ, ನೀನೇನಾದರೂ ನಾ ದೊರೆಯಾದ ಸಂದರ್ಭದಲ್ಲಿ ನಿನಗೇನಾದರೂ ಸಹಾಯ ಬೇಕಾ, ನನ್ನ ಕಡೆ ಬಂದು ಭೇಟಿಯಾಗು, ನಾನು ನಿಂಗೆ ಸಹಾಯವನ್ನು ಮಾಡ್ತೀನಿ ಅಂತ ಹೇಳ್ತಾನೆ. ಹೀಗಾಗಿ ಆ ಮಾತನ್ನು ನೆನಪನ್ನು ಮಾಡಿಕೊಂಡು ಯಾರು ಜ್ಞಾಪಿಸಿ ಅಂದರೆ ನೆನಪನ್ನು ಮಾಡ್ಕೊಳ್ಳೋದು. ನೆನಪನ್ನು ಮಾಡಿಕೊಂಡು ಏನು ಮಾಡ್ತಾನೆ, ದ್ರುಪದ ಇದ್ದಲ್ಲಿಗೆ ದ್ರೋಣಾಚಾರ್ಯರು ಹೋಗ್ತಾರೆ. ನೋಡಿ, ಮುಂದೇನಾಗತ್ತಪ್ಪ ಅಂದ್ರೆ, ಆದರೆ ಈ ದ್ರುಪದನಿಗೆ ಅಧಿಕಾರದ ಮದ ಆವರಿಸಿತ್ತು. ಅಧಿಕಾರದಲ್ಲಿ ತೇಲಾಡ್ತಕ್ಕಂತಹ ಯಾರು ದ್ರುಪದನಿಗೆ ಹಣದ ವ್ಯಾಮೋಹ, ಅಧಿಕಾರದ ವ್ಯಾಮೋಹ ಸಿಕ್ಕಾಪಟ್ಟೆ ಹತ್ತಿಬಿಟ್ಟಿರುತ್ತೆ. ಹೀಗಾಗಿ ದ್ರುಪದನಿಗೆ ಅಧಿಕಾರದ ಮದ ಆವರಿಸಿತ್ತು. ನೋಡಿ, ಮುಂದೇನಾಗತ್ತ ಅಂದ್ರೆ ದ್ರೋಣ ತನ್ನ ಸಹಪಾಠಿ ಎಂದು ಗುರುತಿಸದಾದನು. ಆಗ ಅಧಿಕಾರದ ಮದದಲ್ಲಿ ಇರ್ತಕ್ಕಂತಹ ದ್ರುಪದ ಏನು ಮಾಡ್ತಾನೆ, ಈತನ ನನಗೆ ಆತ್ಮೀಯ ಗೆಳೆಯ, ಈತನ ನನ್ನ ಸ್ನೇಹಿತ, ಈತನ ನನ್ನ ಸಹಪಾಠಿ ಅಂತಲೂ ಕೂಡ ಗುರುತಿಸುವುದಿಲ್ಲ. ಅವರಿಬ್ಬರಿಗೂ ನಡೆದ ಸಂಭಾಷಣೆಯನ್ನು ಇಲ್ಲಿ ಸಂಗ್ರಹಿಸಿ ಕೊಡಲಾಗಿದೆ. ನೋಡಿ, ಅವರಿಬ್ಬರ ನಡುವೆ ನಡೆದಿರ್ತಕ್ಕಂತಹ ಮಾತುಕತೆಯನ್ನು, ಸಂಭಾಷಣೆಯನ್ನು ಪ್ರಸ್ತುತ ಪದ್ಯ ಭಾಗದಲ್ಲಿ ನಾವು ನೋಡಬಹುದು. ನೋಡಿ, ಪಾಠವನ್ನು ಪ್ರಾರಂಭಿಸೋಕ್ಕಿಂತ ಮುಂಚೆ ದ್ರೋಣಾಚಾರ್ಯರ ಬಗ್ಗೆ ನೀವು ಕೆಲವೊಂದಷ್ಟು ತಿಳಿದುಕೊಳ್ಳಬೇಕು. ನಾನು ಈಗ ಮೊದಲೇ ಹೇಳಿದಾಗೆ ದ್ರೋಣಾಚಾರ್ಯರು ಕೌರವರಿಗೂ ಮತ್ತು ಪಾಂಡವರಿಗೂ ಬಿಲ್ವಿದ್ಯೆಯನ್ನು ಹೇಳಿಕೊಟ್ಟಂತಹ ಗುರು. ದ್ರೋಣಾಚಾರ್ಯರ ಹೆಂಡತಿ ಹೆಸರು ಕೃಪಿ ಅಂಥೇಳಿ, ದ್ರೋಣಾಚಾರ್ಯರ ಮಗನ ಹೆಸರು ಅಶ್ವತ್ಥಾಮ ಅಂಥೇಳಿ.
ಇವರಿಗೆ ತುಂಬ ಆತ್ಮೀಯವಾದ ಪ್ರಿಯವಾದಂಥ ಶಿಷ್ಯ ಯಾರಂದರೆ ಅರ್ಜುನ ಅಂತ ಹೇಳ್ಬೋದು. ಯಾರು? ದ್ರೋಣಾಚಾರ್ಯರಿಗೆ. ಇನ್ನು ದ್ರೋಣ ಅಥವಾ ದ್ರೋಣಾಚಾರ್ಯ ಪದದ ಅರ್ಥವನ್ನು ಸಂಸ್ಕೃತದಲ್ಲಿ ನಾವು ನೋಡೋದಾದರೆ ದೊಣ್ಣೆ ಅಂಥೇಳಿ ನಾವು ಕರಿತೀವಿ. ಅಂದರೆ ಒಟ್ಟಾರೆಯಾಗಿ ದ್ರೋಣ ಅಂತಂದ್ರೇನು ದೊಣ್ಣೆ ಅಂಥೇಳಿ. ಇವರಿಗೆ ಕುಂಭ ಸಂಭವ ಅನ್ನುವಂಥ ಇನ್ನೊಂದು ಕೂಡ ಹೆಸರು ಕೂಡ ಯಾರಿಗೈತಿ? ದ್ರೋಣಾಚಾರ್ಯರಿಗೆ ಐತಿ. ದ್ರೋಣಾಚಾರ್ಯರಿಗೆ ಕುಂಭ ಸಂಭವ ಅಂತ ಹೆಸರು ಯಾಕೆ ಬಂತಪ್ಪ ಅಂತಂದ್ರೆ ಎಲ್ಲ ಮಕ್ಕಳು ತಾಯಿಯ ಗರ್ಭದಲ್ಲಿ ಜನಿಸ್ತಾರ. ಆದರೆ ದ್ರೋಣಾಚಾರ್ಯರು ಒಂದು ಪಾತ್ರೆಯಲ್ಲಿ ಜನಿಸಿದ್ದರಿಂದ ಇವರಿಗೆ ಕುಂಭ ಸಂಭವ ಅನ್ನುವಂಥ ಒಂದು ಹೆಸರು ಬಂದೈತಿ. ಕುಂಭ ಸಂಭವ ಇದು ಹೇಗೆ ಏನು ಅಂದರೆ ಇದಕ್ಕೂ ಕೂಡ ಒಂದು ಕತೆ ಇದೆ ಮಕ್ಕಳು. ನಿಮ್ಗೆಲ್ಲರಿಗೂ ಆಲ್ರೆಡಿ ಗೊತ್ತಿರ್ಬೋದು, ಆದರೂ ಕೂಡ ಯಾರಿಗೆ ಗೊತ್ತಿಲ್ವೋ ಅವ್ರಿಗೆ ಇನ್ನೊಂದ್ಸಲ ಕಥೆಯನ್ನು ಹೇಳ್ತೀನಿ ಕೇಳಿ. ದ್ರೋಣಾಚಾರ್ಯರ ತಂದೆಯಾಗಿರ್ತಕ್ಕಂತಹ ಭಾರದ್ವಾಜ ಮಹರ್ಷಿಗಳು ಏನು ಮಾಡ್ತಾರೆ, ಒಂದು ಸಲ ಒಮ್ಮೆ ಗಂಗಾ ನದಿಯಲ್ಲಿ ಇವರು ಸ್ನಾನವನ್ನು ಮಾಡಲಿಕ್ಕೆ ಹೋಗಿರ್ತಾರೆ. ಆಗ ಆ ನದಿಯಲ್ಲಿ ಸ್ನಾನವನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ಆ ನದಿಯಲ್ಲಿ ಒಬ್ಬ ಸೌಂದರ್ಯ ಇರ್ತಕ್ಕಂಥ ಅಪ್ಸರೆಯನ್ನು ಕಾಣ್ತಾರೆ. ಆ ಅಪ್ಸರೆಯ ಹೆಸರು ಘೃತಾಚಿ ಅಂಥೇಳಿ. ಆಗ ಆಕೆ ಸೌಂದರ್ಯವನ್ನು ಕಂಡಂತಹ ಭಾರದ್ವಾಜ ಮಹರ್ಷಿಗಳು ಆಗ ಅವರು ಕಾಮೋದ್ರೇಕದಿಂದ ವೀರ್ಯವನ್ನು ಏನು ಮಾಡ್ತಾರೆ, ಸ್ರವಿಸ್ತಾರೆ. ಆಗ ಅವರು ಆ ಒಂದು ವೀರ್ಯವನ್ನು ತೆಗೆದುಕೊಂಡು ಹೋಗಿ ಒಂದು ಪಾತ್ರೆಯಲ್ಲಿ ಇಡ್ತಾರೆ ಅಥವಾ ಸಂಗ್ರಹಿಸಿಡ್ತಾರೆ. ಆಗ ಆ ಸಂಗ್ರಹಿಸಿಟ್ಟಂತಹ ವೀರ್ಯದಿಂದ ಜನಿಸಿದವರೇ ದ್ರೋಣಾಚಾರ್ಯರು. ಹೀಗಾಗಿ ಇವರಿಗೆ ಕುಂಭ ಸಂಭವ ಅಂತೇಳಿ ಹೆಸರು ಬಂದಿದ್ದನ್ನು ನಾವು ನೋಡ್ಬೋದು. ಬನ್ನಿ ಮಕ್ಕಳೇ, ನಿಮಗೆ ಕತೆ ಎಲ್ಲ ಅರ್ಥ ಆಯಿತು ಅಂತೇಳಿ ಅನ್ಕೋತೀನಿ. ಪದಗಳ ಅರ್ಥವನ್ನು ನೋಡ್ಕೊಳ್ಳೋಣ. ಅಡಸು ಅಂದರೆ ಉಂಟಾಗು. ಅರ್ಘ್ಯ ಅಂದರೆ ಪೂಜ್ಯರಿಗೆ ಕೈ ತೊಳೆಯಲು ನೀಡುವ ನೀರು. ಅನಾಕುಳಂ ನಿರಾಯಾಸವಾಗಿ. ಅರ್ಥಿ ಅಂದರೆ ಬೇಡುವವನು. ಅವಣಿತಳ್ ಭೂಮಂಡಲ ಅಂತ ಕರಿತೀವಿ. ಅಳು ಅಂದರೆ ಪರಾಕ್ರಮ. ಆಂಬರಂ ಅಂದರೆ ನನ್ನವರೆಗೂ. ಎರೆದಂ ಅಂದರೆ ಬೇಡುವವನು. ಎಳೆದು ಕಳೆಯಿಂ ಅಂದರೆ ಹೊರಗೆ ತಳ್ಳಿರಿ. ಎಳಿಸಿದ ಅಂದರೆ ತಿರಸ್ಕರಿಸಿದ. ಒಡಗೊಂಡು ಅಂದರೆ ಜೊತೆಗೂಡಿ. ಒಡವೆ ಅಂದರೆ ಐಶ್ವರ್ಯ ಆಸ್ತಿಯಂತೆ. ಒತ್ತಂಬದಿಂದ ಅಂದರೆ ಒತ್ತಾಯದಿಂದ. ಕಡು ಸಿಗ್ಗು ತೀವ್ರವಾದಂತಹ ನಾಚಿಕೆ. ಕನಕ ಪಾತ್ರ ಅಂದರೆ ಚಿನ್ನದ ಪಾತ್ರೆ. ಕಳ್ಗುಡುದಿ ವರ ರಂಧಂ ಅಂದರೆ ಮದ್ಯ ಕುಡಿದವ ರೀತಿ. ಕುಪ್ಪೆ ಅಂದರೆ ಕಸದ ತಿಪ್ಪೆ. ಕೊಲಲ್ಕೆ ಅಂದರೆ ಕೊಲ್ಲುವುದಕ್ಕೆ. ಕಳ ಅಂದರೆ ದುಷ್ಟ. ಚಟ್ಟರಿಮ್ ಅಂದರೆ ಶಿಷ್ಯರಿಂದ. ಜಟ ಕಲಾಪ ಅಂದರೆ ಜಡೆಯ ಸಮೂಹ. ಝಲಕ್ಕನೆ ಅಂದರೆ ವಿಷದವಾಗಿ. ತಡ ಒಪ್ಪುವುದು ಅಂದರೆ ತೊದಲುವುದು. ತಳ ಬೆಳಗಾಗಿ ಅಂದರೆ ಗಾಬರಿ ಆಗುವಂತೆ. ತೊಳಿಲ್ದು ಅಂದರೆ ಅಲೆದಾಡಿ. ದಿವ್ಯ ಶರಾಳೆ ಅಂದರೆ ಶ್ರೇಷ್ಠ ಬಾಣಗಳ ಸಮೂಹ. ದ್ವಿಜ ವಂಶಜಂ ಬ್ರಾಹ್ಮಣ. ನಾನಿಲಿ ನಾಚಿಕೆ ಇಲ್ಲದವನು ಅಂತೇಳಿ ಅರ್ಥ. ನೂಕು ಅಂದರೆ ನೂಕು. ನೊಳವಿಂಗಿ ಅಂದರೆ ನೊಣಕೆ. ಪಡಿಯಲ್ ಅಂದರೆ ದ್ವಾರಪಾಲಕ, ಸೇವಕ. ಆಮೇಲೆ ನೋಡಿ ತತ್ಸಮ ತದ್ಭವನು ಬರುತ್ತೆ. ಪಡಿಯ ಪ್ರತಿಹಾರಿ ಅಂಥೇಳಿ. ಪೊಳಲ್ ಅಂದ್ರೆ ಪಟ್ಟಣ. ಪೌರಂದರ ಅಂದ್ರೆ ಇಂದ್ರ. ಬೆರಗಿಂಗಿ ಅಂದ್ರೆ ಉತ್ಸಾಹಕ್ಕೆ. ಭಾರ್ಗವ ಅಂದ್ರೆ ಪರಶುರಾಮ. ಮದಿರ ಅಂದ್ರೆ ಸುರಪಾನ. ಮಹೀಪತಿ ಅಂದ್ರೆ ರಾಜ ಅಂತ ಅರ್ಥ. ಮಾಳಿಲ್ಕೆಯೊಳ್ ಅಂದರೆ ರೀತಿಯಲ್ಲಿ. ಮೃತ್ಪಾತ್ರ ಅಂದರೆ ಮಣ್ಣಿನ ಪಾತ್ರೆ. ಮೇಗಿಲ್ಲದೆ ಅಂದರೆ ಉತ್ತಮತನವಿಲ್ಲದೆ. ಮೊರೆಯಂ ಬಾಂಧವ್ಯ ಎನ್ನುವಂಥ ಅರ್ಥ. ಆಮೇಲೆ ಮರುಕಂ ಅಂದರೆ ವಕ್ರ ಚೇಷ್ಟೆಯು. ವರಂ ಅಂದರೆ ಶ್ರೇಷ್ಠ. ಶ್ರುತಪಾರಗ ಅಂದರೆ ಶಾಸ್ತ್ರ ಪಾರಂಗತ. ಸಂದೇಹ ಅಂದರೆ ಸಂದೇಹ. ಇದು ತತ್ಸಮ ಮತ್ತು ತದ್ಭವ. ಸಮಂತು ಅಂದರೆ ಚೆನ್ನಾಗಿ. ಸಾರ್ತಾರೆ ಅಂದರೆ ಒದಗಿ ಬರಲು. ಸಾರುವುದು ಅಂದರೆ ಬರುವುದು. ನೋಡಿ ಟಿಪ್ಪಣಿಗಳನ್ನ ಕೊಟ್ಟಿದ್ದಾರೆ. ವಲ್ಕಲಾವೃತ ಕಟಿತ ಟನಂ. ನಾರು ಮಡಿಯಿಂದ ಸುತ್ತಿದ ಸೊಂಟ ಉಳ್ಳವನು. ಗರ್ಭಗೃಹ ವ್ಯಗ್ರಚಿತ್ತನು. ಗರ್ಭವೆಂಬ ಗ್ರಹದಿಂದ ಪೀಡಿತವಾದ ಮನವನ್ನು ಉಳ್ಳುವನು ಅಂತ ಅರ್ಥ. ಮಕ್ಕಳು, ಈ ಪ್ರಸ್ತುತ ಈ ಪದ್ಯ ಭಾಗದ ಪ್ರವೇಶ ಭಾಗವನ್ನು ನೋಡೋಣ. ಕ್ರಿಸ್ತಶಕ 10ನೇ ಶತಮಾನವು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಸುವರ್ಣಯುಗ ಎಂದು ಶ್ಲಾಘನೆಗೆ ಒಳಗಾಗಿದೆ. ನೋಡಿ, ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ 10ನೇ ಶತಮಾನವನ್ನು ನಾವು ಸುವರ್ಣಯುಗ ಅಂತ ಕರಿತೀವಿ. ಯಾಕೆ ಸುವರ್ಣಯುಗ ಅಂತ ಕರಿತೀವಪ್ಪ ಅಂದ್ರೆ, ಈ ಕಾಲಘಟ್ಟದಲ್ಲಿ ಮಹಾಕವಿಗಳಾದ ಪಂಪ, ಪೊನ್ನ, ರನ್ನ ಎಂಬ ರತ್ನತ್ರಯರು ತಮ್ಮ ಕಾವ್ಯ ರಸಗಂಗೆಯನ್ನು ಹರಿಸಿ ಹಳಗನ್ನಡದ ಕಾವ್ಯಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ.
ಮಕ್ಕಳೇ, 10ನೇ ಶತಮಾನವನ್ನು ಸುವರ್ಣಯುಗ ಅಂತ ಯಾಕೆ ಕರಿತೀವಪ್ಪ ಅಂತಂದ್ರೆ ಇಲ್ಲಿ ರತ್ನತ್ರಯರು ಯಾರ್ಯಾರು? ಪಂಪ, ಪೊನ್ನ, ರನ್ನ. ಹೀಗಾಗಿ ಈ ಮೂರೂ ಜನರು ಏನು ಮಾಡ್ಯಾರ? ತಮ್ಮ ಕಾವ್ಯ ರಸಗಂಗೆಯನ್ನು ಅಂದರೆ ಹಳಗನ್ನಡದಲ್ಲಿ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅಪಾರವಾದಂಥ ಕೃತಿಗಳನ್ನು ರಚಿಸಿ ಇವರು ಏನು ಮಾಡ್ಯಾರ? ಕೊಡುಗೆಯಾಗಿ ಕೊಟ್ಟಿದ್ರು. ಆದ್ದರಿಂದ ಈ ಶತಮಾನವನ್ನು ನಾವು ಸುವರ್ಣಯುಗ ಅಂತ ಕರಿತೀವಿ. ಆದಿಕವಿ ಎನಿಸಿದ ಪಂಪನು ತನ್ನ ವಿಕ್ರಮಾರ್ಜುನ ವಿಜಯಂ ಕೃತಿಯಲ್ಲಿ ಕಥಾನಾಯಕ ಅರ್ಜುನನನ್ನೇ ಅಲ್ಲದೆ ಇತರ ವ್ಯಕ್ತಿಗಳನ್ನು ಸಾಕಷ್ಟು ವಿಜೃಂಭಿಸುವಂತೆ ವರ್ಣಿಸಿದ್ದಾನೆ. ನೋಡಿ, ಆದಿಕವಿ ಪಂಪ ಏನು ಮಾಡ್ತಾನಂತಂದ್ರೆ ವಿಕ್ರಮಾರ್ಜುನ ವಿಜಯಂ ಅನ್ನುವಂಥ ಕೃತಿಯನ್ನು ಬರೀತಾನೆ. ಆ ಪ್ರಸ್ತುತ ಬರ್ತಿರ್ತಕ್ಕಂತಹ ಕೃತಿಯಲ್ಲಿ ಕಥಾನಾಯಕ ಯಾರು? ಅರ್ಜುನ. ಅರ್ಜುನನ ಅಷ್ಟೇ ಅಲ್ಲದೆ ಇನ್ನುಳಿದಂತಹ ಹಲವಾರು ಜನರನ್ನು ಇವೇನು ಮಾಡಿದಾನ? ಸಾಕಷ್ಟು ವ್ಯಕ್ತಿಗಳನ್ನ ವಿಜೃಂಭಣೆಯಿಂದ ವರ್ಣನೆಯನ್ನು ಮಾಡಿದಾನ. ದ್ರುಪದ ರಾಜನ ಬಳಿ ಸಹಾಯ ಅರಸಿ ಬಂದ ದ್ರೋಣನನ್ನು ರಾಜನು ಮಧೋನ್ಮತ್ತನಾಗಿ ಅವಮಾನಗೊಳಿಸಿ ಹೊರಗಟ್ಟಲು ತನ್ನ ಸೇವಕರಿಗೆ ಹೇಳುತ್ತಾನೆ. ನೋಡಿ, ದ್ರುಪದ ರಾಜನ ಬಳಿ ತನ್ನ ಸಹಾಯವನ್ನು ಕೇಳ್ಕೊಂಡು ಯಾರು ಬರ್ತಾರೆ? ದ್ರೋಣಾಚಾರ್ಯ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಅಧಿಕಾರ ಮದದಿಂದ, ಅಧಿಕಾರ ಮೋಹದಿಂದ ಒಳಗೊಂಡಿರ್ತಕ್ಕಂತಹ ದ್ರುಪದ ರಾಜ ಏನು ಮಾಡ್ತಾನೆ? ಆತನನ್ನು ಅವಮಾನವನ್ನುಗೊಳಿಸಿ ತನ್ನ ಸೈನಿಕರಿಗೆ ಆತನ್ನು ಹೊರಗೆ ಹಾಕ್ರಿ ಅಂತೇಳಿ. ಆಗ ದ್ರೋಣನು ಶಪಥಗೈಯುವ ಸನ್ನಿವೇಶವು ಈ ಪಾಠದಲ್ಲಿ ಮಹೋದ್ಯವಾಗಿ ಮೂಡಿಬಂದಿದೆ. ಆಗ ದ್ರುಪದ ಮಹಾರಾಜ ಮತ್ತು ದ್ರೋಣಾಚಾರ್ಯರ ನಡುವೆ ನಡೆದಿರುವಂತಹ ಸಂಭಾಷಣೆಯನ್ನು, ಅಂದರೆ ದ್ರೋಣಾಚಾರ್ಯ ಯಾವ ರೀತಿಯಾಗಿ ಶಪಥವನ್ನು ಮಾಡ್ತಾರೆ ಅನ್ನುವಂಥ ಸನ್ನಿವೇಶ ಪ್ರಸ್ತುತ ಪಠ್ಯಭಾಗದಲ್ಲಿ ನಾವು ನೋಡ್ಬೋದು, ಪದ್ಯಭಾಗದಲ್ಲಿ ನಾವು ನೋಡ್ಬೋದು. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಿಮಗೆ ಕೆಮ್ಮನೆ ಮೀಸೆ ಹೊತ್ತನೆ ಅನ್ನುವಂತಹ ಈ ಪಾಠದ ಪ್ರವೇಶ ಭಾಗವನ್ನು, ಆಶಯ ಭಾಗವನ್ನು, ಪೂರ್ವಕಥೆಯನ್ನು, ಪದಗಳ ಅರ್ಥವನ್ನು, ಟಿಪ್ಪಣಿಯನ್ನು ಹಾಗೂ ಕವಿಗಳ ಪರಿಚಯವನ್ನು ಎಲ್ಲವನ್ನು ಕೂಡ ನಾವು ನೋಡಿದ್ದೀವಿ. ಇಲ್ಲಿಯವರೆಗೂ ನನ್ನ ತರಗತಿಯನ್ನು ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇದ್ರ ಮುಂದುವರೆದಂತಹ ಪಾಠವನ್ನು ಅಂದರೆ ಪದ್ಯಭಾಗವನ್ನು ನಾಳೆಯ ದಿನ ತರಗತಿಯಲ್ಲಿ ನಾವೆಲ್ಲರೂ ನೋಡೋಣ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.